ಸರಿ, ಈಗ ಮಲ್ಲಮ್ಮ ಅವ್ರ ಪ್ರಕಾರ ನೆಕ್ಸ್ಟ್ ವೀಕ್ ಯಾರು ಎಲಿಮಿನೇಟ್ ಆಗ್ಬೋದು ಅನ್ಸುತ್ತೆ ನಿಮಗೆ? ಯಾರಂತ ಹೇಳ್ಬೇಕ್ರಿ? ಅಂದ್ರೆ ಏನ್ ನಿಮ್ಗೆ ಅಲ್ಲಿ ಆಟ ಎಲ್ಲ ನೋಡಿರ್ತೀರಲ್ಲ ಬೇರೆಯವ್ರದ್ದೆಲ್ಲ, ಯಾರು ಎಲಿಮಿನೇಟ್ ಆಗಿ ಹೊರಗೆ ಬರ್ಬೋದು ಅನ್ಸುತ್ತೆ ನಿಮಗೆ? ಯಾರಿಗೆ ಅಂತ ಹೇಳ್ಬೇಕ್ರಿ? ಯಾರು ಓಟ್ ಕಮ್ಮಿ ಇದ್ದವ್ರು ಹೊರಗೆ ಬರೋದು. ಹಂಗಾರೆ ಯಾರು ಓಟ್ ಕಡಿಮೆ ಬರುತ್ತೆ? ಹೆಂಗಂತೀರಿ? ಜನರ ಮನಸ್ಸಲ್ಲಿ ಏನದು ಯಾರಿಗೆ ಗೊತ್ತಿಲ್ಲ. ಯಾರ್ಯಾರು ನಾಮಿನೇಟ್ ಆಗ್ತಾರೆ ಅನ್ನೋದು ಗೊತ್ತಿಲ್ಲ. ಸರಿ, ಇವಾಗ ಅಲ್ಲಿ ಮನೆ ಒಳಗಡೆ ಇರೋರು ಯಾರು ಸ್ವಲ್ಪ ಅವ್ರ ಆಟದ ಶೈಲಿನ ಬದಲಾಯಿಸ್ಕೊಳ್ಬೇಕು, ಅಂದ್ರೆ ಬದಲಾವಣೆ ಮಾಡ್ಕೊಂಡ್ರೆ ಇನ್ನೂ ಸ್ವಲ್ಪ ಜಾಸ್ತಿ ದಿನ ಇರ್ತಾರೆ ಅಂತ ಅನ್ಸುತ್ತೆ. ಅಂದ್ರೆ ಮಾಳುಗ ಸ್ವಲ್ಪ ಅವನಿಗೆ ನಮ್ಗನೇ ಸ್ವಲ್ಪ ಇದು ಇರ್ತ್ರಿ, ಅಂದ್ರೆ ಸ್ವಲ್ಪ ಭಾಷೆದು ಸಮಸ್ಯೆ, ಸ್ವಲ್ಪ ಸೈಲೆಂಟ್ ಇಬ್ರುನು. ಅವನು ಸೈಲೆಂಟ್, ನಾನು ಸೈಲೆಂಟ್ ರೀ. ಆದ್ರ ಮಾತು ಬಂದಾಗ ಮಾತಾಡ್ತೇವ್, ನಮ್ಮ ಹತ್ರ ಯಾರು ಬರ್ತಿದ್ದಲ್ಲ ರೀ. ಹಂಗಾಗಿ ಮಾಳು ಸ್ವಲ್ಪ ಆಟ ಬದಲಾಯಿಸ್ಕೊಂಡ್ರೆ ಇನ್ನ ತುಂಬಾ ದಿನ ಇರ್ತಾರೆ ಮನೆ ಒಳಗೆ. ಅದ್ರ ಮಾತಾಡಂಗಿಲ್ಲ ಬಾಳ, ಆಡ ಆಡ್ತಾನ. ಓಕೆ ಓಕೆ ಸರಿ, ಈಗ ಇದು ನಮ್ಮ ಶೋ ಅಲ್ಲಿ ಒಂದು ರೌಂಡ್ ಇದು ಏನಂದ್ರೆ ರ್ಯಾಪಿಡ್ ಫೈರ್ ಅಂತ. ಏನಂತಂದ್ರೆ ನಾನು ನಿಮ್ ಜೊತೆ ಇದ್ರಲ್ಲ ಕಂಟೆಸ್ಟೆಂಟ್ಸ್, ಅವ್ರ ಬಗ್ಗೆ ಎಲ್ಲ ಅವ್ರ ಹೆಸರೆಲ್ಲ ಹೇಳ್ಕೊಂಡ್ಬರ್ತೀನಿ ಲೈನ್ ಒಬ್ರೊಬ್ರದೇನೆ. ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನೀವು ಒಂದೊಂದೇ ಪದದಲ್ಲಿ ಆನ್ಸರ್ ಮಾಡ್ಬೇಕು. ಬಸಪ್ಪ, ಕರಿಬಸಪ್ಪ, ಬಾಡಿ ಬಿಲ್ಡರ್. ಬಂದ್ರಿ ಮೊದಲು ಬಾಡಿ ಬಿಡ್ಗ, ಹುಲಿ ಬಂತು ಹುಲಿ ಅಂತ ಅನ್ಕೊತ ಬಂದ್ರಿ. ಒಂದೇ ವಾರಕ್ಕೆ ಹೋಗ್ಬಿಟ್ರು. ಅವ್ರು ಎಲ್ಲ ಚೆನ್ನಾಗಿದ್ದ ಬಿಡ್ರಿ. ಅವ್ರಿಗೆ ಯಾಕೋ ಏನ್ ಅನ್ಸ್ತಾನ ಒಂದೇ ವಾರ ಹೋಗ್ಬಿಟ್ರು. ಅಮಿತ್ ಅವನು ಒಳ್ಳೆ ಬಿಡ್ರಿ, ಇನ್ನ ಇರ್ಬೇಕಂತ ಆಸೆ ಇತ್ತು ಅವನಿಂದಾಗಿ. ಮತ್ತೆ ಜಂಟಿ ಅಲ್ಲ ರೀ, ಒಬ್ರು ಹೋದ್ರ ಇಬ್ರು ಹೋಗ್ಬೇಕಂತ. ಕಾಕ್ರೋಚ್ ಸುದ್ದಿ, ಕಾಕ್ರೋಚ್ ಸುದ್ದಿನೂ ಅವರು ಒಳ್ಳೆಯವ್ರು ಬಿಡ್ರಿ. ಹಿಂದಗಡೆ ಒಳ್ಳೆವಾದ್ರ ಮೊದಲು ಅದು ಒಂದು ಮಾತಿಗೆ ನಮ್ಗೆ ಬೇಜಾರಾಗಿತ್ತು. ಮತ್ತೆ ಅವರು ಅಮ್ಮ ಅಮ್ಮ ಅನ್ಕೊಂತ ಮತ್ತೆ ಚೆನ್ನಾಗಿ ಆದ್ರ ನಮ್ ಕೂಡ. ಕಾವ್ಯ, ಕಾವ್ಯನೂ ಸ್ವಲ್ಪ ಬಾತ್ರೂಮ್ ಇದಕ್ಕೆ ಸಲಿಗೆ ಸ್ವಲ್ಪ ವಾದ ಮಾಡಿದ್ವಿ. ನಾನು ಜರ ಜೋರಾಗಿ ಮಾತಾಡಿದೆ. ಅಲ್ಲಿಂದ ಇಲ್ಲಮ್ಮ ಎಲ್ಲರಿಗೂ ಹೇಳ್ತೀನಿ ನೀನು ಎಲ್ಲರಿಗೂ ಹೇಳ್ತೀನಿ, ನೀನು ಒಂದೇ ಬಾತ್ರೂಮ್ ನೋಡ್ರಿ ಅಂತ ಅವ್ರಿಗೆ ಜರ ಗದ್ರಿಸ್ದೆ. ಅವರು ಸುಮ್ಮನೆ ಆಗ್ಬಿಟ್ಟೆ. ಇಲ್ಲಮ್ಮ ಎಲ್ಲರಿಗೂ ಹೇಳ್ತೀನಿ, ಎಲ್ಲರಿಗೂ ಏನು ಹೇಳ್ತೀನಿ, ನಾನು ಏನು ಗಲೀಜು ಮಾಡಿದ್ದೀನಿ. ಅದು ಅರ್ಜೆಂಟಲ್ಲಿ ನಿಂತಿದ್ರು, ಇನ್ನೊಂದ್ಸಲ ಒತ್ತಿದ್ರು ಅದು ಬಂದ್ ಆತಿತ್ತು ನೀರು. ಅದು ನೀವು ಹೋಗ್ತಾರಲ್ಲ ನಾನು ಬಿಟ್ಟು ಬಂದೆ. ಎಷ್ಟೋ ಸಲ ನಾನು ಬಂದ್ ಮಾಡಿ ಬಂದೀನಿ, ಹೆಂಗೆ ಹೋಗ್ತಾರ ಅಂತೇಳಿ ಸ್ವಲ್ಪ ಇದು ಮಾಡಿದೆ. ಅವರು ಗಪ್ ಆದ್ರೆ ಅಲ್ಲಿಂದ ನನ್ನ ತಂಟೆಗೆ ಬರಲಿಲ್ಲ. ಅವರು ಗಿಲ್ಲಿ ಹಂಗೆ ಕಾಮಿಡಿ ಮಾಡವ್ರೆ. ಅವ ಚೆನ್ನಾಗಿ ಮಾತಾಡೋದು ನನ್ ಕೂಡ. ಜಾನ್ವಿನೂ ಚೆನ್ನಾಗಿ ಮಾತಾಡ, ಮತ್ತೆ ಅವಳು ಚೆನ್ನಾಗಿ ಇರೋರು ಕೂಡ. ಯಾರು ನನ್ ಕೂಡ ಕೆಟ್ಟದಾಗಿ ನಡ್ಕೊಂಡಿಲ್ಲ, ಯಾರು ಕೆಟ್ಟದಾಗಿ ನಡ್ಕೊಂಡಿಲ್ಲ. ಅಶ್ವಿನಿ ಗೌಡ, ಅಶ್ವಿನಿ ಗೌಡನು ನಮ್ ಕೂಡ ಚೆನ್ನಾಗಿ ಅಂದ್ರು. ರಕ್ಷಿತ್ ಅಂದ್ರೆ ಒಂದ್ 2 ಸಲ ಜಗಳ ಮಾಡಿದ್ರು. ಜಗಳ ಮಾತ ಗೆಜ್ಜೆ ಸಲಕ್ಕೆ ಜಗಳ ಮಾಡಿದ್ರು. ಸಾರಿ ಕೇಳಿದ್ರು, ಸಾರಿ ಕೇಳಿ ಹಿಂದಾಗಡೆ ಮತ್ತ ಅವ್ರು ಮಾತಾಡ್ಲಕತ್ತಾರ ಅವ್ರು. ಅಶ್ವಿನಿ, ಅದೇ ಅಭಿಷೇಕ್ ಜೊತೆ ಇದ್ರಲ್ಲ ಒಬ್ರು ಅಶ್ವಿನಿ, ಅವರು ಚೆನ್ನಾಗಿ ಆಡ್ ನಮ್ ಕೂಡ ಎಲ್ಲರೂ ಚೆನ್ನಾಗಿ ಆಟ ಚೆನ್ನಾಗಿ ಆಡ್ತಾರೆ. ಅದು ನೀವು ಒಳ್ಳೆಯವರಲ್ವಾ, ಅದಕ್ಕೆ ಇಲ್ಲ ರೀ ನಮ್ಮ ಹತ್ರ. ಅಭಿಷೇಕ್ ಅವನು ಚೆನ್ನಾಗಿ ಕರ್ಕೊಂಡ್ ಡ್ಯಾನ್ಸ್ ಮಾಡವ, ಮಾತಾಡ್ಸವ, ಬಂಗಾರಿ 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 ಅಂತ ಮಾತಾಡವ. ಅವನು ಧನುಷ್, ಚೆನ್ನಾಗಿ ಒಳ್ಳೆಯವ್ರು. ಅಮ್ಮ ಅವನಿಗೆ ಒಂದ್ 2-3 ಸಲ ಮಾಡ್ದ, ಅಮ್ಮ ನಾನು ಏನು ಮಾಡಿ ನಿನ್ಗ. ಧನುಷ ಇಲ್ಲಪ್ಪ ಏನ್ ನೀನು ಹೋಗಲ್ಲ, ಗೊತ್ತಿರ ಏನೋ ಒಂದು ಕಾರಣ ಹೇಳ್ಬೇಕಲ್ಲ ಅಂತ ನಗವ್ರ. ಅವನು ಧ್ರುವಂತ ಅವ್ನು ನಾನು ಸುತ್ತ ಮಾತಾಡೋದು, ನನ್ಗೆ ಆಟ ಹೇಳಿಕೊಡೋದು, ಹಿಂಗ್ ಧೈರ್ಯವಾಗಿ ಮಾತಾಡ್ಬೇಕಮ್ಮ ಅಂತ ಹೇಳ್ಕೊಡವ್ರ. ರಕ್ಷಿತನು ನನ್ನ ಜೊತೆನೇ ಇರಕ್ಕೆ, ಬಾ ಅಜ್ಜಿ ನಾವು ಒಮ್ಮೆ ಒಟ್ಟಿಗೆ ಸ್ನಾನ ಮಾಡಂಬಾ, ಸ್ವಿಮ್ಮಿಂಗ್ ಪೂಲ್ಗೆ ಹೋಗಂಬಾ, ಅಲ್ಲಿ ಆಟ ಆಡಮು ಇಲ್ಲಿ ಆಟ ಆಡಮು ಕರ್ಕೊಂಡು ಇದು ಮಾಡಕ್ಕಿರ. ಒಳ್ಳೆ ಹುಡುಗಿರ ಅವಳು. ಮಂಜು ಭಾಷಿಣಿ ಆಕಿ ನನಗ ಮತ್ತೆ ಚುನಾವಣೆ ನಾಮಿನೇಟ್ ಮಾಡಿದ್ರು ಆಕಿ. ಅದಕ್ಕೆ ನಾನು ಮಲ್ಲಮ್ಗೆ ಆಟ ಬರಂಗ, ಮಲ್ಲಮ್ಗೆ ಏನು ಗೊತ್ತಾಗಲ್ಲ ಅಂದ್ರೆ ಅವ್ರಿಗೆ ಸ್ವಲ್ಪ ಇದು ಮಾಡಿದೆ. ನಾನು ಹೇಳಿದ್ನ ನೀನು ಬಂದು ನನ್ಗೆ ಕಷ್ಟ ಆಗ್ತದ, ನಾನು ನಿನಗೆ ಬಂದು ಹೇಳಿದ್ನೆ ಹಂಗೆಲ್ಲ ಹೇಳ್ಬಾರ್ದು ಅಂತಂದ್ರೆ ಅವ್ರು ಸಾರಿ ಅಮ್ಮ ನಾನು ಹಂಗೆ ಹೇಳಿಲ್ಲ ಹಿಂಗೆ ಮತ್ತೆ ಏನನ್ನು ಸಪ್ಲೈ ಮಾಡ್ಬೇಕಂತ ಹಂಗೆ ಸಪ್ಲೈ ಮಾಡಿದ್ರಿ. ಅವರು 2ನೇ ವಾರಕ್ಕೆ ಅವರು ಹೋಗಕ್ಕೆ ಹಳಾಯ್ತ್ರಿ. ಅಂದ್ರು ಎಲ್ಲ ಚೆನ್ನಾಗಿ ಅಡಿಗೆ ಮಾಡಿ ಹಾಕಿದ್ರಿ 2 ವಾರ. ಅವ್ರ ಜಂಟಿಯವ್ರು ಅಡಿಗೆ ಮಾಡ್ಬೇಕಲ್ರಿ, ಏನಿರ್ಲಿಕ್ಕೆ ಚೆನ್ನಾಗಿ ಅಡಿಗೆ ಮಾಡಿ ಹಾಕಿದ್ರಿ ಎಲ್ಲರಿಗೆ. ರಾಶಿಕನು ಅವರು ಜಗಳ ಆಡೋರು ಕೂಡ ಜಗಳ ಆಡೋರು. ಮತ್ತೆ ಜಗಳ ಬಂದಾಗ ಜಗಳ ಆಡಬೇಕ್ರಿ. ಈಗ ನಾವು ಒಂದೇ ಮನೆಯಲ್ಲೇ ಹೆಂಗ್ ಜಗಳ ಆಡ್ತೀವಿ, ಹಂಗ ಒಂದೇ ಫ್ಯಾಮಿಲಿ ಆಗಿದ್ದು ಜಗಳ ಬಂದಾಗ ಜಗಳ ಆಡೋದು.
ಹಂಗೆ ಉಣೋದು ಮಾತಾಡೋದು ಹಾ ಹಾ ಅದು ಒಂಥರ ಖುಷಿ ನೋಡ್ರಿ ಅಲ್ಲಿ ಹಾ ಖುಷಿ ಸ್ಪಂದನ ಪಂದನ ನಾವು ಮೊದಲು ಬಂದಾಗ ಒಂದ್ 2 ಸಲ ಹಾಕಿ ಚೆನ್ನಾಗಿ ಆಡ್ತಾರೆ ನಿಮ್ಗೂ ಅವ್ರಿಗೂ ವಾದ ಬೇರೆ ಆಗುತ್ತೆ, ವಾದ ಪ್ರತಿವಾದ ಇರತ್ತೆ. ವಾದ ಮಾಡ್ತೇವಲ್ಲ ಮತ್ತೆ ಏನು ಅದ್ರಲ್ಲಿ ನೀವು ಸೋತ್ ಬಿಡ್ತೀರಾ, ಸ್ಪಂದನ ಗೆಲ್ತಾರೆ. ಹೌದು. ನೀವೇನಾದ್ರೂ ಗೆದ್ದಿದ್ರೆ ಇವತ್ತು ಎಲಿಮಿನೇಟ್ ಆಗ್ತಿರ್ಲಿಲ್ಲ ಅನ್ಸತ್ತಲ್ವಾ? ಇಲ್ಲ ಇವ್ರು ಮಾಡಿದ್ರು ಕ್ಯಾಪ್ಟನ್ ಒಳಗೋಗಿ ಅವ್ರು ಯಾರ್ಯಾರಿಗೆ ಬೇಕಾದ ಅವ್ರು ಬರ್ಕೊಂಡ್ಬಂದ್ರಿ ಅವ್ರು. ನಿಮ್ಗೆ ಹಂಗ ಅನ್ಸುತ್ತಾ ಅವ್ರು ಫೇವರ್ ಮಾಡಿದ್ರು ಅಂತ? ಓಕೆ ಓಕೆ, ಹಂಗ ಅನಿಸ್ತು ನಮ್ಗಂತೂ. ಸರಿ, ನಮ್ಮ ಮಾಳು ಒಳ್ಳೆ ಹುಡುಗರ, ಯಾರಿಗೆ ಎಂದವಲ್ಲ ಆಡ್ದವಲ್ಲ, ಮಾತು ಬಂದಾಗ ಮಾತಾಡವ, ಚೆನ್ನಾಗಿ ಆಡಮ್ಮಮ್ಮ, ನಾ ಇಬ್ರು ಆ ಕಡೆ ಇದ್ರು ಅವರು. ನನಗೂ ಮಾತು ಬರಲ್ಲ, ನಿನಗೂ ಮಾತು ಬರಲ್ಲ, ಸ್ವಲ್ಪ ಮಾತಾಡಮ್ಮ ಅಂತ ಹೇಳ್ತಾರೆ. ಓಕೆ. ಸತೀಶ್ ಅವರು ಒಳ್ಳೆ ಸತೀಶರ್ ಅದು ಅಂದ್ರೆ ಮನೆ ಬಗ್ಗೆನೇ ಭಾಳ ಹೇಳವ್ರಿ, ಮನೆ ಬಗ್ಗೆನೇ ಹೇಳೋರು. ಹಂಗಾಗಿ ಅಲ್ಲಿ ಏನು ಹೇಳಪ್ಲೇದು ಮನೆ ಕಣ್ಣಿ ಅನಿಸ್ತದ ಇಲ್ಲ ರೀ, ನಾಮಿನೇಟ್ ಮಾಡ್ಬಿಡೋದು. ಹಂಗೆ ಮಾಡಿಬಿಡೋರಿ. ಏನಪ್ಪ ಇದು ಏನು ಹೇಳ್ಕೊಳಂಗೆ ಇಲ್ಲಲ್ಲ. ನೀವೆಲ್ಲೂ ಹೇಳಿಲ್ಲ ತಾನೆ ಮಗನ್ ನೋಡ್ಬೇಕು ಅನ್ಸಿದೆ, ಸೊಸೆ ನೋಡ್ಬೇಕು ಅನ್ಸಿದೆ? ಏನು ಅನ್ಸಿಲ್ಲ ರೀ. ಅದೇ ಒಂದು ಸಲ ಇದ್ರಾಗ ಮೈಕ್ ಹಿಂಗೆ ಮೈಕ್ ಇಟ್ಟು ಕೇಳಿದ್ರಲ್ರಿ, ನನಗೆ ಯಾರು ಮನೆಯವ್ರು ನೆನಪಾಗಲ್ಲ ಅಂತ ಸಿದ್ಧೇಶ್ವರ್ ಕೇಳಿದ್ರಿ ಶನಿವಾರ ಬಂದಾಗ. ಏನಲ್ಲಮ್ಮ ಯಾರು ನೆನಪಿ ಆಗಲ್ಲ ಅಂತ ಅಂದೆಲ್ಲ ಅಂತಂದ್ರೆ, ಏನು ಮಾಡಕ್ರಿ ಮನೆ ನೆನಪಾದಂದ್ರೆ ಮನೆ ಬಿಟ್ಟು ಹೊರಗೆ ಹಾಕ್ತಾರಂತ ಹಿಂಗೆ ಹೇಳಿದೆ. ಚಂದ್ರಪ್ರಭಾ ಅವರು ಕಾಮಿಡಿ ಬಿಡ್ರಿ, ಅವರು ಕಾಮಿಡಿ ಗಿಲಾಡಿ ಅವರು. ಚಂದ್ರಪ್ರಭಾ ಅವರು ಚೆನ್ನಾಗಿ ಮಾಡ್ತಾರೆ, ಅವರೆಲ್ಲ ಕಲ್ತವ್ರಲ್ರಿ ಕಾಮಿಡಿ ಮಾಡೋದು. ಅದ್ರಾಗ ಅಂದ್ರೆ ನೀವೇನು ಕಲಿದಲ್ಲೇ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡ್ ಬಂದ್ರಲ್ಲ ಅಲ್ಲಿಂದ. ಅವರೆಲ್ಲ ಕಲ್ತೊಳಗ್ ಹೋಗಿದ್ದಾರೆ, ನೀವೇನು ಕಲಿಲಾರ್ದೆ ಒಳಗೆ ಹೋಗಿ ಎಲ್ಲ ನಮ್ಮ ಮೇಡಮ್ ಮಾಡಿದ್ದು ನಮ್ ರೆಡಿ.